ಎಲ್ಲರಿಗೂ ನಮಸ್ಕಾರ. ವರ್ಷ ಸ್ಕಿಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ನಂಬರ್ ಸಿಸ್ಟಮ್ ಯಾವುದಾದ್ರೂ ರ್ಯಾಡಿಕ್ಸ್ ಏನೇನು ಅಂತ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋ ಬಂದು ಕನ್ವರ್ಷನ್ ವಿಡಿಯೋ. ಅಂದರೆ ಬೈನರಿಯಿಂದ ಆಕ್ಟಲ್ಗೆ, ಆಕ್ಟಲಿಂದ ಡೆಸಿಮಲ್ಗೆ, ಡೆಸಿಮಲಿಂದ ಎಕ್ಸಾಡೆಸಿಮಲ್ಗೆ ಕನ್ವರ್ಷನ್ ಹೇಗೆ ಮಾಡೋದು ಅನ್ನೋ ಟಾಪಿಕ್ ಮೇಲೆ ನಾನು ಫ್ಯೂ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀನಿ. ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಕನ್ವರ್ಷನ್ ಬಂದ್ಬಿಟ್ಟು ಬೈನರಿಯಿಂದ ನಾವು ಕನ್ವರ್ಷನ್ಸ್ನ ಮಾಡ್ತಾಯಿದ್ದೀವಿ. ಫಸ್ಟ್ ಬಂದ್ಬಿಟ್ಟು ಬೈನರಿ ಟು ಡೆಸಿಮಲ್ ಕನ್ವರ್ಷನ್. ಇದಕ್ಕೆ ನಾನು ಎಕ್ಸಾಂಪಲ್ ತೊಗೊಂಡು ಸಾಲ್ವ್ ಮಾಡ್ತೀನಿ, ಅರ್ಥ ಆಗುತ್ತೆ ಏನಂತ. ಬೈನರಿ ಟು ಡೆಸಿಮಲ್ ಕನ್ವರ್ಷನ್. ಫಸ್ಟು ಪ್ರಾಬ್ಲಮ್ ಬಂದ್ಬಿಟ್ಟು 1011 ಬೈನರಿ ಇಚ್ ಈಸ್ ಈಕ್ವಲ್ಸ್ ಟು ಈ ಥರ ಕ್ವಶನ್ ಕೊಟ್ಟಿರ್ತಾರೆ. ಇದನ್ನು ಸಾಲ್ವ್ ಮಾಡೋದು ತುಂಬಾ ಸಿಂಪಲ್. ಇದು 0 ಆ್ಯಂಡ್ 1 ಅಂದರೆ ಇದು ಬೈನರಿನೇ. 1 ಅಥವಾ 2 ಎಕ್ಸೀಡ್ ಆದರೆ ಹೇಗೆ ಅದ್ರದ್ದು ನಾವು ಬೈನರಿ ಕನ್ವರ್ಟ್ ಮಾಡೋದು, ಬೈನರಿ ಟು ಡೆಸಿಮಲ್ ಕನ್ವರ್ಷನ್ ಹೇಗೆ ಮಾಡೋದು, ಎಕ್ಸಾಡೆಸಿಮಲ್ಗೆ, ಆಕ್ಟಲ್ಗೆ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬೇಸಿಕಲಿ ಬೈನರಿ ಟು ಡೆಸಿಮಲ್ ತುಂಬಾ ಈಸಿ ಕನ್ವರ್ಷನ್. ಹೇಗೆ ಅಂದರೆ ಇಲ್ಲಿ 10011 ಇದು ಹೇಗೆ ಬಂತು ಅಂತ ನಾವು ತಿಳ್ಕೊಬೇಕು. ಫಸ್ಟು ಇದು ಹೇಗೆ ಬರುತ್ತೆ ಅಂದರೆ, ಫಸ್ಟು ನಾವು ಡೆಸಿಮಲ್ ಒಂದು ಇದಿರುತ್ತೆ, ಡೆಸಿಮಲ್ಗೆ 0 to 9 ಇರುತ್ತಲ್ವ, ಅದ್ರದ್ದು ಬೈನರಿ ಕೋಡ್ ಇರುತ್ತೆ. ಅದಕ್ಕೆ ಆ ಕೋಡ್ನ ನಾನು ಇದಕ್ಕೆ ಬರೆಯೋ ಅವಶ್ಯಕತೆ ಇಲ್ಲ. ಬೈನರಿ ಟು ಡೆಸಿಮಲ್ ಕನ್ವರ್ಷನ್ನಿಗೆ ನಾವು ಬರೆಯೋ ಅವಶ್ಯಕತೆ ಇಲ್ಲ, ಆಯಿತಾ. ಇದಕ್ಕೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ತುಂಬಾ ಈಸಿ. ಹೇಗೆ ಅಂತ ಅಂದರೆ, ಈ ಥರ ಏನು ಡೆಸಿಮಲ್ ಇಲ್ಲದಲೇ ಒಂದು ನಂಬರ್ ಕೊಟ್ಟಿದ್ರೆ ಫಸ್ಟ್ ಈ ನಂಬರ್ನ ಬರ್ಕೊಳ್ಳಿ. ಹೀಗೆ ಇದ್ರ ಕೆಳಗಡೆನೆ 2 ಅಂತ ಬರ್ಕೊಳ್ಳಿ. ಯಾಕೆಂದರೆ ಇದು ಬೈನರಿ ಆಗಿರೋದ್ರಿಂದ 2 ಅಂತ, ರ್ಯಾಡಿಕ್ಸ್ 2 ಅಂತ ನೀವು ಓದಿದ್ದೀರ. ಓಕೆ, 2 ಅಂತ ತಗೊಳ್ಳಿ. ಫ್ರಮ್ ಲೋಯರ್ ಏನಂತಾರೆ, ಫ್ರಮ್ ರೈಟ್ ಸೈಡ್, ಅಂದರೆ ಏನು ಡೆಸಿಮಲ್ ಇಲ್ದಲೇ ಇರುವಾಗ ರೈಟ್ ಸೈಡಿಂದ ನಾವು 2 to the power 0 1 2 3 ಹೀಗೆ ನಾವು ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕು ಈ ಕಡೆಯಿಂದ, ಫ್ರಮ್ ರೈಟ್ ಸೈಡ್. ಓಕೆ, ಡೆಸಿಮಲ್ ಇದ್ದರೆ ಅದು ಬೇರೆ ಥರ ಇರುತ್ತೆ, ಅದನ್ನು ನಾನು ಹೇಳ್ಕೊಡ್ತೀನಿ ಇದೇ ವಿಡಿಯೋದಲ್ಲಿ. ಈಗ ಈ ಥರ ಪ್ರಾಬ್ಲಮ್ ಸಾಲ್ವ್ ಮಾಡೋದು ತುಂಬಾ ಸಿಂಪಲ್. ಈಗ ಫಸ್ಟು ಈ ಕಡೆಯಿಂದ ರೈಟ್ ಸೈಡಿಂದ ಸಾಲ್ವ್ ಮಾಡಬೇಕು. ವಿಚ್ ಇಸ್ ಈಕ್ವಲ್ಸ್ ಟು ದಿ ಪವರ್ ಆಫ್ 0 into 1 ಪ್ಲಸ್ ಇದು 1 into 2 to the power of 1 ಪ್ಲಸ್ 0 into 2 to the power of 2 ಪ್ಲಸ್ 1 into 2 to the power of 3. 2 to the power of 0 ಅಂದರೆ 1 ಬರುತ್ತೆ. 1 ಪ್ಲಸ್ 2 ಪ್ಲಸ್ 0 ಪ್ಲಸ್ 2 to the power 3 ಅಂದರೆ 8 ಬರುತ್ತೆ. ಇದನ್ನು ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ 11. ಸೊ ದಿಸ್ ವಿಲ್ ಬಿ ದ ಆನ್ಸರ್. ಓಕೆನಾ? ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಷನಲ್ಲಿ ತಿಳಿಸಿ, ನಾನು ಖಂಡಿತ ಅದಕ್ಕೆ ಆನ್ಸರ್ ನೀಡ್ತೀನಿ. ಇದೇ ಕನ್ವರ್ಷನಲ್ಲಿ ಮತ್ತೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಬೈನರಿ ಟು ಡೆಸಿಮಲಲ್ಲಿ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇವಾಗ ನೋಡಿ, ಪಾಯಿಂಟ್ ಬರುತ್ತೆ ಇಲ್ಲಿ, 0.1101. ಇದನ್ನು ನಾವು ಡೆಸಿಮಲ್ಲಿಗೆ ಕನ್ವರ್ಟ್ ಮಾಡಬೇಕು. ಇದಕ್ಕೆ ಈ ಮೆಥಡ್ದು ಬೇರೆ, ಈ ಮೆಥಡ್ ಬೇರೆ ಬರುತ್ತೆ. ನೀವು ನೆನ್ಪಿಟ್ಕೊಂಡ್ರೆ ಇದು ತುಂಬಾ ಈಸಿ ಸಾಲ್ವ್ ಮಾಡೋದು. ಸೊ ಇಲ್ಲಿ ಡೆಸಿಮಲ್ ಇರೋದ್ರಿಂದ ನಾವು ಡೆಸಿಮಲ್ ಹಾಗೆ ಬರ್ಕೋಬೇಕು. 1101 ಇಲ್ಲಿ ನಾವು 2 ಅಂತ ಬರ್ಕೋಬೇಕು. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ 0 ಇದು ನಾವೇಳಿ ಈ ಕಡೆಯಿಂದ ರೈಟ್ ಸೈಡಿಂದ 0 1 2 ಆ ಥರ ಇನ್ಕ್ರೀಸ್ ಮಾಡ್ಕೊಂಡ್ವಿ. ಆದರೆ ಈಗ ಡೆಸಿಮಲ್ ಇರೋದ್ರಿಂದ ಫ್ರಮ್ ಲೆಫ್ಟ್ ಸೈಡ್ ನಾವು 1 2 3 4 ಆ ಥರ ಬರ್ಕೊಂಡು ಹೋಗಬೇಕು. ಬಟ್ ಏನಂದರೆ ಅದು ರೆಸಿಪ್ರೋಕಲ್ ಆಗಿರಬೇಕು. ಸಿ ಲೈಕ್ ದಿಸ್, 2 to the power of -1 -2 -3 -4 ಈ ಥರ ಬರ್ಕೋಬೇಕು. ವಿಚ್ ಈಸ್ ಈಕ್ವಲ್ಸ್ ಟು, ನಾವು ಕ್ಯಾಲ್ಕುಲೇಟ್ ಮಾಡುವಾಗಲೂ ಸಹ ಲೆಫ್ಟಿಂದ ಮಾಡಬೇಕು. ಇಲ್ಲಿ ನಾವು ರೈಟಿಂದ ಮಾಡ್ತೀವಿ, ಇಲ್ಲಿ ಲೆಫ್ಟಿಂದ ಮಾಡ್ತೀವಿ ಡೆಸಿಮಲ್ ಇದ್ದಾಗ. ಲೈಕ್ 1 into 1/2 ಪ್ಲಸ್ 1 into 1/4 ಪ್ಲಸ್ 1 0 ಅಂದರೆ 0 ಅಂತಲೇ ಬರ್ಕೊಬಿಡಿ, ಅದೇನು ಪ್ರಾಬ್ಲಮ್ ಆಗೋದಿಲ್ಲ. 2 to the 4 8 8 2 16
ಇದು 1 ಇಂಟು 1/16 ಓಕೆನಾ. ಇದನ್ನು ಕ್ಯಾಲ್ಸಿಯಲ್ಲಿ ಸಾಲ್ವ್ ಮಾಡಿ ಡೆಸಿಮಲ್ ಆನ್ಸರೇ ಬರುತ್ತೆ. ಸೊ ಡೆಸಿಮಲಲ್ಲೇ ಇಡಬೇಕು ನಾವು. ನೋಡಿ 1/2 ಅಂದರೆ 0.5 ಪ್ಲಸ್ 1/4 0.25 ಪ್ಲಸ್ 0 ಬಿಟ್ಬಿಡಿ 1/16 2 ಇಂಟು 2 ಇಂಟು 2 ಇಂಟು 2 ನೋಡಿ 16 ಇದೆ. 1/16 ಈಸ್ ಈಕ್ವಲ್ಸ್ ಟು 0.0625. ಇದನ್ನು ಆ್ಯಡ್ ಮಾಡಿದ್ರೆ ನಮಗೆ ಡೆಸಿಮಲ್ಗೆ ಕನ್ವರ್ಷನ್ ಆಗುತ್ತೆ. 0.0625 ಪ್ಲಸ್ 0.25 ಪ್ಲಸ್ 0.5 ಇದನ್ನು ಆ್ಯಡ್ ಮಾಡಿದ್ರೆ 0.8125. ಏನು ಆನ್ಸರ್ ಬಂದಿರುತ್ತೋ ಅದನ್ನೇ ಇಟ್ಬಿಟ್ಟು ಬ್ರ್ಯಾಕೆಟ್ ಆದಮೇಲೆ 10 ಬರೆದ್ರೆ ಇದಕ್ಕೆ ಇದೇ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು ಇವೆರಡೂ ಕಂಬೈನ್ ಮಾಡಿ ಹೇಗೆ ಸಾಲ್ವ್ ಮಾಡೋದಂತ ಹೇಳ್ಕೊತೀನಿ. ಇದರಲ್ಲಿ ನೀವು ಅಡಿಷನ್ ಮಾಡೋದು ನೀವು ರೈಟಿಂದನಾದರೂ ಮಾಡ್ಬೋದು, ಲೆಫ್ಟಿಂದನಾದರೂ ಮಾಡ್ಬೋದು. ಬಟ್ ನಾನು ಹೇಳೋದೇನೆಂದರೆ ಡೆಸಿಮಲ್ ಇದ್ದಾಗ ಫ್ರಮ್ ಲೆಫ್ಟ್ ಸೈಡಿಂದ ನೀವು ರೈಟ್ ಸೈಡ್ಗೆ ಹೋಗ್ಬಿಟ್ಟು ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರ್ಕೊಳ್ಳಿ. ಡೆಸಿಮಲ್ ಇಲ್ಲ ಅಂದರೆ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರ್ಕೊಳ್ಳಿ. ಎಷ್ಟು ಕರೆಕ್ಟಾಗಿ ಬರ್ಕೊಂಡ್ರೆ ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಬಟ್ ಏನಾದರೂ ಉಲ್ಟಾ ಬರೆದ್ರೆ ಖಂಡಿತ ಪ್ರಾಬ್ಲಮ್ ಆನ್ಸರ್ ಸರಿ ಬರೋದಿಲ್ಲ. ಈಗ ಥರ್ಡ್ ಅದೇ ಬೈನರಿ ಟು ಡೆಸಿಮಲಲ್ಲಿ ಥರ್ಡ್ ಒಂದು ಕ್ವಶನ್ ತೊಗೋತೀನಿ. ಅದು ಏನಂದರೆ 110.110 ಇದನ್ನು ನೀವು ಡೆಸಿಮಲಿಗೆ ಕನ್ವರ್ಟ್ ಮಾಡಬೇಕು. ಈ ಥರ ಪ್ರಾಬ್ಲಮ್ ಟ್ರಿಕ್ಕಿ ಅಂತ ಅನ್ಸ್ಬೋದು, ಬಟ್ ತುಂಬಾ ಸಿಂಪಲ್. ಲೈಕ್ ಪಾಯಿಂಟ್ ಇದ್ದರೆ ನೋಡಿ ಈ ಮೆಥಡ್ ಫಾರ್ವರ್ಡ್ ಇಷ್ಟಕ್ಕೆ ಈ ಮೆಥಡ್ ಅಪ್ಲೈ ಮಾಡಿ, ಇಷ್ಟಕ್ಕೆ ಈ ಮೆಥಡ್ ಅಪ್ಲೈ ಮಾಡಿ. ಫಸ್ಟ್ ಈ ಮೆಥಡ್ ಅಪ್ಲೈ ಮಾಡೋಣ, 110ಗೆ ಅಪ್ಲೈ ಮಾಡೋಣ. ಅದು ಏನಂತಾಗುತ್ತೆ 2 to the power of 0, 2 to the power of 1, 2 to the power of 2 which is equals to 1 into 0 plus 1 into 2 plus 1 into 4 which is equals to 6 ಆಯಿತಾ. ಇದನ್ನ ಹಿಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡಿ, ಪಾಯಿಂಟ್ ಸಪ್ರೇಟಾಗಿ ಸಾಲ್ವ್ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಆಗುತ್ತೆ. ವಿಚ್ ಈಸ್ ಈಕ್ವಲ್ಸ್ ಟು ಇದು 2 to 2 minus 1 minus 2 minus 3 1/2 1 into 1/2 plus 1 into 1/4 plus 0 ಹಾಗೆ ಬರ್ಕೊಳ್ಳಿ. 1/2 ಅಂದರೆ 0.5 ಬರುತ್ತೆ, ಪ್ಲಸ್ 1/4 ಅಂದರೆ 0.25 ಬರುತ್ತೆ. 0.25 ಪ್ಲಸ್ 0.75 ಬರುತ್ತೆ. ಇದನ್ನು ನೆಕ್ಸ್ಟ್ ಸಾಲ್ವ್ ಮಾಡೋದು ತುಂಬಾ ಸಿಂಪಲ್. ಇಲ್ಲಿ 6 ಬಂದಿದೆ ನಮಗೆ, ಇಲ್ಲಿ 0.75 ಬಂದಿದೆ. ಇದನ್ನು ಆ್ಯಡ್ ಮಾಡ್ಕೊಳ್ಳಿ, 6 plus 0.75. This will be the conversion of binary to decimal of this given number, which is equals to 6.75 to the suffix ಏನಂತಾರೆ to the base 10, which is conversion of binary to decimal. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಏನೇ ಡೌಟ್ಸ್ ಇದ್ದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.